ಪ್ರೀತಿಯ ಮುರಳಿ ಶಿರಾ ಎಸ್ ಸ್ನೇಹಿತರೆ, ಇವತ್ತು ಏನು ಯಾವುದು ಜೀ ಪವರ್ನಲ್ಲಿ ಒಂದು ಆಡಿಷನ್ಗೆ ಬಂದಿದ್ವಿ. ಇಲ್ಲಿ ಮೇಡಮ್ ನೋಡು ಗಿಲ್ಲಿ ಬಗ್ಗೆ ಬಹಳ ಅದ್ಭುತವಾಗಿ ಹೇಳ್ತಾ ಇರ್ತೀನಿ ಅಂತಂದ್ರು. ಮೇಡಮ್ ನಮಸ್ತೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಾವು? ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಯಾರು ಇಷ್ಟ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಖಂಡಿತವಾಗ್ಲೂ ಗಿಲ್ಲಿನೇ, ಗೆಲ್ಲೋದು ಗಿಲ್ಲಿನೇ. ಯಾರೇ ಬರ್ಬೋದು, ವೈಲ್ಡ್ ಕಾರ್ಡ್ ಇಂದ ಯಾರೇ ಬರ್ಬೋದು, ರಜತ್ ಬರ್ಬೋದು, ಇನ್ನೊಬ್ರು ಬರ್ಬೋದು, ಮತ್ತೊಬ್ರು ಬರ್ಬೋದು, ಗಿಲ್ಲಿನೇ ಗೆಲ್ಲೋದು ಸರ್. ಅದೇನು ಗಿಲ್ಲಿನೇ ಗೆಲ್ಲೋದು? ಹೆಂಗೆ ಅಂತ ಅಂದ್ರೆ ಅವ್ರ ಕಾಮಿಡಿ ಆಗಿರ್ಬೋದು, ಒಂದು ಆಕ್ಟಿಂಗ್ ಆಗಿರ್ಬೋದು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಂಡಿದ್ದಾರೆ. ಇವತ್ತಿನವರೆಗೂ ಇವತ್ತು ಚಾನಲ್ ನಂಬರ್ 1 ಆಗಿದೆ ಅನ್ನೋದಕ್ಕೆ ಕಾರಣ ಗಿಲ್ಲಿ. ಹಂಗಾರೆ ಸುದೀಪ್ ಅವರು ಎಷ್ಟು? ಸುದೀಪ್ ಸರ್ ವೇಸ್ಟ್ ಅಂತಾನೆ ಹೇಳ್ತಾ ಇಲ್ಲ. ಶನಿವಾರ ಭಾನುವಾರ ಬಂತು ಅಂದ್ರೆ ಅವ್ರನ್ನ ನೋಡೋ ಕ್ರೇಜ್ ಒಂದು ಫಾಲೋವರ್ಸ್ ಅಂತ ಬಂದಾಗ ಇಲ್ಲಿ ಗಿಲ್ಲಿಗೆ ಫಾಲೋವರ್ಸ್ ಅಂತ ಒಂದಷ್ಟು ಜನ ಇದ್ದಾರೆ. ಅವ್ರು ಅಷ್ಟು ಜನ ಅಷ್ಟು ಫಾಲೋ ಮಾಡಿದ್ರೆ ಅದು ಹಂಗೇನೆ ಅಲ್ಲ ಸರ್. ಎಸ್, ಖಂಡಿತವಾಗಿ ಗಿಲ್ಲಿ ಬಗ್ಗೆ ಹಂಗಾಗಿ ಗಿಲ್ಲಿ ಇಷ್ಟ ಅಂತ ಹೇಳಿದ್ರು. ಹೌದು. ಈಗ ರಜತ್ ಅವರು ಸುದೀಪ್ ಅವ್ರ ಬಗ್ಗೆ ಒಂದು ಮಾತಾಡಿದ್ರು ಮೊನ್ನೆ, ಅದು ಕಾಂಟ್ರವರ್ಸಿ ತುಂಬಾ ಆಗ್ತಾ ಇದೆ. ಹೌದು. ಗೊತ್ತಾ ಅದು? ಹೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಕ್ಚುಲಿ ಸರ್ ಅದೇ ನಾನು ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು, ನಿಜ ಯೋಚಿಸಿದಾಗ ನಿಜ ತಿಳಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಎಲ್ಲಾನು ಒಂದೇ ಆಗಲ್ಲ ಸರ್. ಓಕೆ, ನಾವು ಮಾತಾಡ್ಬೇಕಾದ್ರೆ ಕೆಲವೊಂದ್ಸಲ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ನಾಲ್ಗೆ ಹೊರಡಬೇಕಾದ್ರೆ ಅವ್ರಿಗೊಂಚೂರು ಆಗಿರ್ಬೋದು. ರಜತ್ ಅವ್ರು ತಪ್ಪು ಮಾತಾಡಿಲ್ಲ, ಆದ್ರೂ ಅವ್ರು ತಪ್ಪು ಮಾಡಿದ್ರು ಸುದೀಪ್ ಚಲೆ ಸಂಶಿದಾರೆ. ಅದೇ ತರ ನಮ್ಮ ಕನ್ನಡಿಗರ ಜನಗಳು ಸಂಸೋದು ಅವ್ರ ದೊಡ್ಡ ಗುಣ ಇದ್ದೇ ಇರುತ್ತೆ. ರಜತ್ ಅವ್ರಿಗೂ ಒಳ್ಳೆ ಫ್ಯೂಚರ್ ಇದೆ, ಅವ್ರ ಫ್ಯಾಮಿಲಿ ಇದೆ, ಹಂಗಂತ ಹೇಳ್ಬಿಟ್ಟು ಅವ್ರನ್ನ ನಾವು ಡಿಮೋಟಿವೇಶನ್ ಮಾಡಬಾರ್ದು. ಈಗ ಯಾರೋ ಒಬ್ರು ಬಿದ್ದಿದ್ದಾರೆ ಅಂದ್ರೆ ಸರ್ ಅವ್ರನ್ನ ಎತ್ತಬೇಕು, ಅಷ್ಟು ಅವ್ರು ಬಿದ್ದಿದ್ದಾರೆ ಅಂದ್ಬಿಟ್ಟು ಆಳವಾಗಿ ಹೋಗಿ ತುಳಿಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು ಸರ್? ಯಾವಾಗ ಹೋಗ್ತಾರೆ ಅವ್ರ ಮನೆಯಲ್ಲಿ ಸರ್? ಹೇಳಿ ಸರ್, ಯಾವಾಗ ಹೋಗ್ತಾರೆ? ಯಾವಾಗ ಕಳ್ಸ್ಕೊಡ್ತಾರೆ? ಮಾತಿಗೆ ಮಧ್ಯೆ ಹೆಣ್ಮಕ್ಳು ಪರ ಅಂತ ಹೇಳ್ತಾರೆ. ಆ ಹೆಣ್ಮಕ್ಳಿಗೆ ಎಲ್ಲಿ ಮರ್ಯಾದೆ ಕೊಟ್ಟಿದ್ದಾರೆ ಸರ್ ಅವರು? ಹೇಳಿ, ಎಲ್ಲಿ ಕೊಟ್ಟಿದ್ದಾರೆ? ಯಾವ ಪ್ಲೇಸ್ ಅಲ್ಲಿ ಕೊಟ್ಟಿದ್ದಾರೆ? ಜಾನ್ವಿ ಅವರು ಆಕ್ಚುಲಿ ಅವ್ರು ಹೋದ್ಮೇಲೆ ಅರ್ಧ TRP ಇನ್ನೂ ಜಾಸ್ತಿ ಬರುತ್ತೆ. ಈಗ ಜಾನ್ವಿಗೆ ಹೋದ್ರಲ್ವಾ, ಅರ್ಧ TRP ಜಾಸ್ತಿ ಬಂದಿರುತ್ತೆ. ಇವ್ರನ್ನ ಯಾವಾಗ ಕಳಿಸ್ತಾರೆ ಅನ್ನೋದೇ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಏನ್ ಅವ್ರು ಪ್ರೀ ಪ್ಲಾನ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಂಡ್ರು ಅವ್ರು ಯಾವಾಗ್ಲೂ ಕಾವಿನ್ಗೆ ಹೇಳ್ತಾ ಇರ್ತಾರೆ ನೀನು ಪ್ರೀ ಪ್ರಾಡಕ್ಟ್ ಅಂತ. ಆಕ್ಚುಲಿ ಅವರು ಪ್ರೀ ಪ್ರಾಡಕ್ಟ್ ಅಲ್ಲ. ಈಗ ಕೆಲವು ವರ್ಗ ಹೇಳ್ತಾ ಇರೋದು ಅಶ್ವಿನಿ ಗೌಡ ಅವ್ರನ್ನ ಕರೆಸಿರೋದೇ ಬಿಗ್ ಬಾಸ್ ಟೀಮ್ ನಿಂದ ಗೆಲ್ಸೋದಕ್ಕೆ. ಹೆಣ್ಮಕ್ಳು ಇಷ್ಟು ಸೀಸನ್ ಅಲ್ಲಿ ತುಂಬಾ ಕಮ್ಮಿ ಗೆದ್ದಿರೋದು, ಶ್ರುತಿ ಅವ್ರನ್ನ ಬಿಟ್ಟರೆ ಯಾರು ಗೆದ್ದಿಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ಗೆಲ್ಸೋದಕ್ಕೆ ಅಂತ ಕೇಳ್ತಾರೆ. ಅಲ್ಲಿ ಒಂದ್ ಹೇಳ್ತೀನಿ ಸರ್, ಅಕಸ್ಮಾತ್ ಚಾನಲ್ ಅವ್ರು ಕರೆಸಿ ಗೆಲ್ಸ್ತಾವ್ರೆ ಅನ್ನೋದು ಸುಳ್ಳು. ಯಾಕಂದ್ರೆ ಇವತ್ತು ಜೀ ಪೋಯಲ್ಲಿ ಆಡಿಷನ್ ನಡೀತಾ ಇದೆ. ಈ ತರ ಗಾಸಿಪ್ಸ್ ಎಲ್ಲ ಯಾರು ನಂಬೇಡಿ, ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲೂ ಸುಮಾರು ಗಾಸಿಪ್ಸ್ ನಡೀತು. ಆಲ್ರೆಡಿ 7 ಜನ ಸೆಲೆಕ್ಟ್ ಮಾಡೋರಂತೆ, ಹಂಗಂತೆ ಹಿಂಗಂತೆ, ಅದೆಲ್ಲ ಅಂತೆ ಕಂತೆ ಅನ್ನೋ ವಿಷಯನ ಬಿಟ್ಬಿಟ್ಟು ನೀವ್ ಇಲ್ಲಿ ಏನ್ ಬಂದಿದೀವಿ ಅದನ್ನ ನೋಡ್ಬೇಕು. ಅವ್ರನ್ನ ಗೆಲ್ಸ್ತಾರೆ, ಇವ್ರನ್ನ ಗೆಲ್ಸ್ತಾರಲ್ಲ. ಆ ತರ ಗೆಲ್ಸುವಂಗಿದ್ರೆ ಸರ್ ಸೃಜನ್ ಲೋಕೇಶ್ ಸರ್ನ ಗೆಲ್ಸ್ಬೋದಿತ್ತು. ಆಮೇಲೆ ಅತುಲ್ ಸರ್ನ ಗೆಲ್ಸಿದ್ರಲ್ವ. ಈಗ ಸೃಜನ್ ಸರ್ ಆತ್ಮೀಯರು, ಅವ್ರದ್ದು ಅವ್ರನ್ನ ಗೆಲ್ಸ್ಬೋದಿತ್ತು. ಮತ್ತೆ ಇನ್ನೂ ಸುಮಾರು ಜನ ವ್ಯಕ್ತಿಗಳಿದ್ರು ಸರ್, ಗೆಲ್ಸ್ಬೋದಿತ್ತು. ಅಶ್ವಿನಿ ಅವ್ರನ್ನ ಏನೋ ಇಷ್ಟು ದಿನ ಇಟ್ಕೊಂಡಿರೋದೇ ಹೆಚ್ಚು. ದಯವಿಟ್ಟು ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಕನ್ನಡದವ್ರಿಗೆ ದಯವಿಟ್ಟು ಅವ್ರನ್ನ ಈಚೆ ಕಳಿಸಿ. ಎಸ್, ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಈಗ ಸುದೀಪ್ ಅನ್ನ ಕೆಲವ್ರನ್ನೆಲ್ಲ ಹೊರಗಡೆ ಕಳಿಸಿರೋದು ಹೋದ ವರ್ಷ ನೋಡಿದ್ದೀವಿ. ಹೌದು, ಅವ್ರು ಜೆನ್ಯೂನ್ ಆಗಿ ರಿಸಲ್ಟ್ ಕೊಡ್ತಿದ್ದಾರೆ ಸರ್. ಹೋದ ವರ್ಷ ರಂಜಿತ್ ಅವರು ಮತ್ತೆ ಲಾಯರ್ ಜಗದೀಶ್ ಅವರು ಜಸ್ಟ್ ಪುಷಪ್ ಆಗಿದ್ದಕ್ಕೆ ಹೊರಗಡೆ ಕಳಿಸಿದ್ರು. ಹೌದು ಹೌದು. ಈ ಸರಿ ಆತರ ವಿಚಾರಗಳು ತುಂಬಾ ನಡೆದಿದೆ ಬಿಗ್ ಬಾಸ್. ಹೌದು, ಆದ್ರೂ ಕೂಡ ಯಾರು ಹೊರಗಡೆ ಕಳಿಸುವಂತ ಪ್ರಯತ್ನ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ಸುದೀಪ್ ಅವರು ಈ ಸರಿ ಡಲ್ ಆಗ್ತಾ ಇದ್ದಾರೆ ಅನ್ನೋದು ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಒಂದ್ ಹೇಳ ಸರ್, ಸಿಂಹ ಎಲ್ಲಿದ್ರು ಸಿಂಹನೇ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಒಂದು ಚಾನ್ಸ್ ಅನ್ನೋದು ಇರುತ್ತಲ್ವಾ ಸರ್, ಅವ್ರದ್ದು ದೊಡ್ಡ ಗುಣ ಅದು. ತಾನು ಬೆಳೆದು, ಈಗ ನಮ್ಮ ಪುನೀತ್ ಸರ್ ಯಾವಾಗ ಹೇಳ್ತಾ ಇರ್ತೀವಿ ನಾವು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಅಂತ. ಅದೇ ರೀತಿ ಅವ್ರಿಗೂ ಇದೆ. ಈಗ ಒಂದು ಹುಡುಗಿ ಏನೋ ತಮಾಷೆಗೆ ಅವ್ರವ್ರು ಬಂದಾಗ ಒಂದು ತಮಾಷೆಗೆ ಅಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆ ಚಾನ್ಸ್ನ ಅವ್ರು ದುರುಪಯೋಗ ಬೆಳೆಸ್ಕೊಳ್ಳಿಲ್ಲ. ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿ ಅದೇನು ಸಾರಿ ಕೇಳ್ಬೇಕು ಹೇಳಿ ಅಲ್ಲಿಂದ ಮುಂದೆ ಹೋಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಒಂದು ಚಾನ್ಸ್ ಕೊಟ್ಟಾಗ ತಿಳ್ಕೊಂಡಿದ್ದಾರಲ್ಲ. ಎಸ್, ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ರಿಷಾ ಅವರು ಗಿಲ್ಲಿನ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ರಿಷಾ ಮೇಲೆ ತುಂಬಾ ಕಂಪ್ಲೇಂಟ್ಸ್ಗಳು ಕೂಡ ಆಯ್ತು. ಹೌದು ಹೌದು ಹೌದು, ಮಹಿಳಾ ಆಯೋಗದವರು ಎಲ್ಲ. ಅದಕ್ಕೆ ನಾನೇ ಹೋಗಿದ್ದೀನಿ, ನಮ್ಮ ಚಾನಲ್ ನಲ್ಲಿ ಬಂದಿರೋದು. ಹೌದು. ಸೊ ಆ ತರ ಎಲ್ಲ ಕಂಪ್ಲೇಂಟ್ಸ್ ಆಯ್ತು. ಈಗ ರಿಷಾ ಅವರು ಹೊರಗಡೆ ಬಂದಾದ್ಮೇಲೆ ತುಂಬಾ ಹೇಳ್ತಾ ಇರುವಂತದ್ದು ರಿಷಾ ಅವ್ರು ಏನಪ್ಪಾ ಅಂತಂದ್ರೆ, ಇಲ್ಲಿ ಒಬ್ಬನೇ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಆಗ್ಬೇಕಾಯ್ತು, ನನ್ನ ರಿಯಲ್ ಫ್ರೆಂಡ್ ಅಂದ್ರೆ ಅವ್ರು ಒಬ್ಬನೇ. ಯಾಕೆಂದ್ರೆ ಇಲ್ಲಿದ್ದವ್ರು ಎಲ್ಲರೂ ಕೂಡ ಒಬ್ಬೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಇವತ್ತಿನವರೆಗೂ ಮಾತಾಡಿಲ್ಲ, ರಿಯಲ್ ಆಗಿದ್ದಾನೆ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಇವಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮೇಲೆ ಅಲ್ಲಿ ಬಂದಾಗ ಈ ಗಿಲ್ಲಿ ನನ್ನ ಅಪೋಸಿಟ್ ಅಂದವರು ಹೊರಗಡೆ ಬಂದು ನನ್ನ ಗಿಲ್ಲಿ ನನಗೆ ಅಂತ ಅಂದಾಗ ಯಾಕೆ ಹೇಳ್ತಾರೆ ಗೊತ್ತಾ ಸರ್? ಗಿಲ್ಲಿ ಫಾಲೋವರ್ಸ್ ಅಂತ ಒಂದಷ್ಟು ಜನ ಇರ್ತಾರೆ, ಕೊಡ್ತಾರೆ ಮಂಜಗಳು ಅಲ್ಲಲ್ಲೇ ಕೊಟ್ಟು, ಅಲ್ಲಿ ಎಲ್ಲಿ ಬೇಕಲ್ಲಿ ಸ್ಕ್ರೂನ ಟೈಟ್ ಮಾಡ್ತಾರೆ. ಆ ಟೈಟ್ಗೆ ಆಗದ್ ಬೇಡ, ನಾನು ಹೆಂಗಿದ್ರು ಅವ್ನು ಗೆಲ್ತಾರೆ, ಯಾಕೆ ವೈರಿ ನೆಕ್ಸ್ಟ್ ಅವ್ನ ಜೊತೆ ಮೂವೀಸ್ ಫಸ್ಟ್ ನಾನು ಯಾಕೆ ಕಳ್ಕೋಬೇಕು
ಲೇಡಿ ಮೆಂಟಾಲಿಟಿಲಿ ತುಂಬ್ಕೊಂಡ್ಬಿಟ್ಟಿದೆ. ಆಲ್ರೆಡಿ ಅವ್ರು ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಓಕೆನಾ ಸರ್, ನಿಮ್ಗೇನು ಅನಿಸ್ತಾ ಇಲ್ವಾ? ಇದೆಲ್ಲ ಉಲ್ಟಾ ಈಗ ಜೊತೆ ಸಿನಿಮಾ ಬರ್ಬೋದು, ಇಲ್ಲ ನಾಳೆ ದಿನ ಅವ್ನ ಮುಖ ನಾನು ನೋಡ್ಬೇಕು, ನನ್ನ ಮುಖ ಅವ್ನು ನೋಡಬೇಕು, ಅವ್ನ ಫಾಲೋವರ್ಸ್ ಮನೆ ಹತ್ರ ಬಂದು ಜಗಳ ಮಾಡೋದು ಇನ್ನೊಂದು ಮತ್ತೊಂದು ಆಗುತ್ತೆ. ನಾನು ಇನ್ನೂ ಬೆಳೀತಾ ಇರೋ ಚಿಗುರು ಯಾಕೆ ಅರ್ಧದಲ್ಲೇ ನಿಂತೋಗ್ಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿರ್ತಾರೆ. ಅವ್ರ ಬಾಯಲ್ಲೇ ಬಂದಿದೆಯಲ್ಲ ಸರ್, ನಾನು ಪ್ರೈವೇಟ್ ಅಂತ ಬಂದಾಗ ಅಲ್ಲೇ ಬಂದಿದ್ದಿಲ್ಲ, ಅವರೇ ಗೆಲ್ಲೋದು. ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇನ್ನೊಂದು ಕ್ವಶನ್, ಈಗ ಇಲ್ಲಿ ಆಡ್ತಾ ಇರೋದು ಕರೆಕ್ಟಾಗಿ ಆಡ್ತಾ ಇಲ್ಲ, ಇಲ್ಲಿ ಏನೋ ಸುಮ್ಮನೆ ಬರೀ ಕಾಮಿಡಿ ಮಾಡ್ಕೊಂಡೇ ಹೋಗ್ತಾನೆ ಬಿಟ್ರೆ ಯಾವುದೇ ಒಂದು ಗೇಮ್ನ ಆಡ್ತಾ ಇಲ್ಲ, ಓಕೆನಾ, ಗೇಮ್ ಆಡ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಮಾಡ್ತಾ ಇಲ್ಲ, ಬರೀ ವೇಸ್ಟ್ ಆಗಿ ಸುಮ್ಮನೆ ಅನೆಸೆಸರಿ ಕಾಮಿಡಿ ಮಾಡ್ತಾ ಹೋಗ್ತಾವೆ, ಅನೆಸೆಸರಿ ಆಗಿ ಮಾತಾಡ್ತಾ ಹೋಗ್ತಾವೆ ಅಂತ ತುಂಬಾ ಜನ, ಅಂದ್ರೆ 90% ಇಲ್ಲಿ ಪರವಾಗಿ 10% ಮಾತಾಡೋದು ಬಾಂಬ್ ಆಗ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅಂದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಸರ್, ಅವ್ರು ಮಾತಾಡೋ ಮಾತಿಗೆ ಗಮನ ಕೊಟ್ರೆ ಅವ್ರಲ್ಲಿ ಟಾಸ್ಕ್ಗಳು ನಡೆಯಂಗಿಲ್ಲ, ಈ ಕಡೆ ಬಿಗ್ ಬಾಸ್ ನಡೆಯಂಗಿಲ್ಲ. ಇವತ್ತು ಇಲ್ಲಿ ಇರೋದಕ್ಕೇನೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ದಿನ ಯಾವಾಗಲೂ ಶೋ ನಂಬರ್ ಇದ್ದು, ಇವತ್ತು ದಿಲ್ಲಿ ಬಾಯ್ ಅವರು ಬಂದಿದೆ, ಹಾಗೆ ನಾನೊಬ್ಬ ಆಡಿಯನ್ಸ್ ಆಗಿ ನನ್ನ ಬಾಯಲ್ಲಿ ಬರ್ತಿದೆ, ಇವತ್ತು ಚಾನಲ್ ನಂಬರ್ 1 ಆಗಿದೆ. ಇವತ್ತು DKD ನಡೀತಾ ಇರ್ಬೋದು ಸರ್, ಯಾರು ನೋಡ್ತಾ ಇರೋದೇ ಬಿಗ್ ಬಾಸ್ ಅಷ್ಟೇ, ಅಲ್ಲೇ ತಿಳ್ಕೊಬಿಡಿ ಸರ್. ಈಗ ಒಂದು ಕಡೆಗೆ ಗಿಲ್ಲಿಗಂದ್ರೆ ಈ ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರು ಕೂಡ ಅಂದ್ರೆ ಯಾರೋ ಒಬ್ಬರು ಕಂಟೆಸ್ಟೆಂಟ್ ಗೆಲ್ಬೇಕು ಅಂತ ಪಾದಯಾತ್ರೆ ಇದ್ದಿದ್ದಿಲ್ಲ. ಪಾದಯಾತ್ರೆ ನಮ್ಮ ಚಾಮುಂಡೇಶ್ವರಿ ಇನ್ನು ಸುಮಾರೆಲ್ಲ ಪಾದಯಾತ್ರೆಗಳು ನಡೀತಾ ಇದೆ. ಫಸ್ಟ್ ಟೈಮ್ ಒಬ್ಬ ಕಂಟೆಸ್ಟೆಂಟ್ ಗೆಲ್ಲಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾಡಲಿ ಸರ್. ರೈತರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಉಳಿಬೇಕು, ನಮ್ಮ ಕನ್ನಡ ಬೆಳಿಬೇಕು ಅಂತವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಇನ್ನೂ ಆ ದೇವರು ಚಾಮುಂಡೇಶ್ವರಿ ಆಶೀರ್ವಾದ, ಹಾಗೆ ರಾಯರ ಆಶೀರ್ವಾದ, ಕಬ್ಬಳಮ್ಮನ ಆಶೀರ್ವಾದ ಎಲ್ಲರೂ ಸಿಕ್ಕಿ ಅವರು ಗೆಲ್ಲಿ ಅನ್ನೋದು ನಮ್ಮ ಆಸೆ. ಇನ್ನು ರಕ್ಷಿತಾ ವಿಚಾರಕ್ಕೆ ಅಂತ ಬಂದಾಗ, ರಕ್ಷಿತಾ ಗಿಲ್ಲಿ ಮತ್ತೆ ರಘು ಅವ್ರದ್ದು 3 ಬಾಂಡಿಂಗ್ ಬಹಳ ಚೆನ್ನಾಗಿತ್ತು. ಆದ್ರೆ ಹೋದ್ ವೀಕಲ್ಲಿ ಜಂಟಿ ಅಂತ ಏನಾಗುತ್ತೆ, ಆಗ ರಘು ಅವರು ಕೂಡ ಗಿಲ್ಲಿಯ ವಿರೋಧವಾಗಿ ಮಾತಾಡ್ತಾರೆ. ಅದನ್ನ ಬಿಟ್ಟು ರಕ್ಷಿತಾ ಅವರಂತೂ ಆಗಿ ಅದು ಇದು ಅಂತ ಏನೇನೋ ಮಾತಾಡೋದು ಪ್ರಯತ್ನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಗಿಲ್ಲಿ ಅಭಿಮಾನಿಯಾಗಿ ಏನ್ ಹೇಳ್ತೀವಿ? ಸರ್, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ದಿನ ಅವ್ರ ಜೊತೆ ಇದ್ರು TRP ಇತ್ತು, ಇನ್ನು ಮೇಲೆ TRP ನ ಕಳ್ಕೊತಾರೆ ಸರ್. ನಾನು ಏನ್ ಹೇಳಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ. ಇನ್ನು ಮೇಲೆ TRP ಇತ್ತು. ಈಗ ಕಾವ್ಯನೂ ಈಗ ಒಂದು ಝಲಕ್ ನೋಡಿದ್ವಿ, ನನಗೆ ತೊಂದರೆ ಆಗಿರೋದು ಗಿಲ್ಲಿಯಿಂದಾನೆ ಅಂತ ಈ ಎಪಿಸೋಡಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಕಾವ್ಯ ಹೋಗೋದೆ ಡೈರೆಕ್ಟ್ ಮನೆಗೆ. ಇವತ್ತು ಏನೇ ಕಾವ್ಯ ಅವ್ರು ಇರ್ಬೋದು, ರಘು ಸರ್ ಇರ್ಬೋದು, ಅದಾದ್ಮೇಲೆ ಚೈಲ್ಡ್ ಚಪಾತಿ ಯಾವುದದು ಚೈಲ್ಡ್ ಸುಮ್ಮನೆ ಯೂಟ್ಯೂಬಲ್ಲಿ ಬಿಟ್ಟಿರಾಯ್ತಿತ್ತು. ಸುಮ್ಮನೆ ಇನ್ನೂ ಎಷ್ಟೋ ಜನ ಟ್ಯಾಲೆಂಟೆಡ್ ಇದ್ರು, ಅಂಥವ್ರನ್ನ ಕರ್ಕೊಂಬಂದು ಶೋ ಮಾಡಿಸ್ಬೋದಿತ್ತು. ಸುಮ್ಮನೆ ಆ ಚೈಲ್ಡ್ನ ಕರ್ಕೊಂಬಂದು ಒಳಗಡೆ ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಟ್ರೂ ಆಗಿ ಗಿಲ್ಲಿಯವ್ರು ಆಡ್ತಿದ್ದಾರೆ, ಗಿಲ್ಲಿನೇ ಗೆಲ್ಲಬೇಕು, ಗೆದ್ರೇನೆ ಅದೇ ಡಿಸಿಷನು. ಅಕಸ್ಮಾತ್ ಕಲರ್ಸ್ ಕನ್ನಡದವರು ಅಕಸ್ಮಾತ್ ಏನಾದರೂ ಗಿಲ್ಲಿನ ಸೋಲ್ಸಿದ್ರೆ ಅವ್ರ ಚಾನಲ್ಗೆ ಅವರೇ ಮೋಸ ಮಾಡ್ಕೊಂಡಾಗೆ ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ಯಾರು ನೋಡೋದೇ ಇಲ್ಲ ಸರ್. ಎಸ್ ಸರ್. ಇನ್ನು ಈ ವಾರ ಇವತ್ತು ಅದ್ರ ಕಿಚ್ಚನ ಪಂಚಾಯತಿಲಿ ಯಾರು ಹೊರಗಡೆ ಹೋಗ್ಬೋದು, ಎಲಿಮಿನೇಷನ್ ಯಾರು ಆಗ್ಬೋದು? ನನ್ನ ಪ್ರಕಾರ ಹೋದ್ರೆ ಸರ್, ಅದೇ ಈ ವಾರದಲ್ಲಿ ಹೋಗ್ಬೇಕು ಅಂತ ಬಂದರೆ ಲೈಕ್ ರಘು ಅವರು ಹೋದ್ರು ಖುಷಿನೇ, ಆಮೇಲೆ ರಕ್ಷಿತಾ ಹೋದ್ರು ಖುಷಿನೇ. ಇವರಿಬ್ರು ಹೋಗಲ್ಲ, ಯಾಕೆಂದ್ರೆ ನಿಮ್ಗೆ ಸ್ವಲ್ಪ ದಿನ ಬೇಕು, ಅಲ್ಲಿ ಬೇಕು, ಮಸಾಲೆಗೆ ಬೇಕು. ನನ್ನ ಅನ್ಸೋ ಪ್ರಕಾರ ಧ್ರುವ್ ಹೋಗ್ಬೋದು. ಈಗ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಲಾಸ್ಟ್ ಕ್ವಶನ್ ಇದು, ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ಬರ್ಬೋದು? ಟಾಪ್ 5 ಯಾರು ಬರ್ಬೋದು ಅಂತಾರ? ಅದೇ ಗಿಲ್ಲಿ ಜೊತೆ ಇವರು ಕಂಟಿನ್ಯೂ ಆದ್ರೆ ಇವ್ರ ಬಾಂಡಿಂಗ್, ಇವ್ರು 3 ಜನ ಟಾಪ್ 3 ಅಂತೂ ಫಿಕ್ಸು. ಯಾರೋ ಗಿಲ್ಲಿಯವರು, ಅವಳು ರಕ್ಷಿತಾ ಮತ್ತೆ ರಘು ಅಣ್ಣ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಸೂರಜು ಅಪ್ಪ, ಇವರಿಬ್ರು ಲವ್ ಸ್ಟೋರಿ ನಡೀತಿದೆಯಲ್ಲ, ಇವರಿಬ್ರು ಬರ್ಬೋದು. ಅಕಸ್ಮಾತ್ ಒಂಚೂರು ಹೆಣ್ಮಗ್ಳು ಪರ 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 ಅಂತ ಹೇಳಿ ಏನೋ ನಮ್ಮ ಹೆಣ್ಮಕ್ಳು ಇವಳೇನೋ ಒಂದು ಅಷ್ಟು ಒಳ್ಳೇದು ಮಾಡೋರೆ ಅಂದ್ರೆ ನಮ್ಮ ಮೇಡಮ್ ಇದಾರಲ್ಲ, ಅವರು ಬರ್ಬೋದು. ನಮ್ಮ ಮೇಡಮ್ ಹೆಣ್ಮಕ್ಳು ಪರ ಓಡಾಡ್ತಿದಾರ, ಅದಕ್ಕೆ ನಮ್ಮ ಮೇಡಮ್. ಅದೇನೋ ಪಾನಿಪುರಿ ಪ್ಲೇಟು, ಇನ್ನೊಂದು ಪ್ಲೇಟು, ಮತ್ತೊಂದು ಪ್ಲೇಟು, ನಮ್ಮ ಬಾಸ್ ಹೇಳ್ದಂಗೆ ಆ ತರ ಪ್ಲೇಟ್ಗಳನ್ನ ಹಾಕೊಂಡು ಅಲ್ಲೇ ಇರ್ಬೇಕಾಗುತ್ತೆ. ಇನ್ನೊಂದು ಅಂದ್ರೆ ಈ ಕ್ವಶನ್ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಬಟ್ ಆದ್ರೂ ಕೇಳಿ ಸರ್. ಅಶ್ವಿನಿ ಅವರು ಇದೇ ಏನೇ ಪರವಾಗಿ ಕೇಳ್ತೀನಿ, ನಾನು ರಾಜ್ಯ ಘಟಕದ ಅಧ್ಯಕ್ಷರಾಗಿ ಇರ್ಲಿ ಬಿಡಿ ಸರ್, ಜಿಯವರು ಸರ್ ಓಡಾಡ್ಲಿ. ಓಕೆನಾ, ರಾಜ್ಯ ಘಟಕದ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಅಶ್ವಿನಿ ಗೌಡ. ಹೌದು. ಸೊ ಆ ಘಟಕದ ಅಧ್ಯಕ್ಷರಾಗಿದ್ರು ಕೂಡ ರಕ್ಷಿತಾ ಪರವಾಗಿ ಮಾತಾಡದೇನೆ ವಿರೋಧವಾಗಿ ಅವಳು ಎಸ್ ಕ್ಯಾಟಗರಿಯನ್ನು ಒಂದು ಪದ ಬಳಸ್ತಾರೆ. ಅದಾದ್ಮೇಲೆ ಅಮಾವಾಸ್ಯನ ಹಿಂದೆ ಮುಂದೆ ಇಟ್ಕೊಂಡು ಓಡಾಡ್ತಾರೆ. ಸೊ ಇದು ಕೇಸು ಕೂಡ ಆಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕೇಸು ಆಗಿದೆ. ನೀವು ಏನಂತೀರಿ ಸರ್? ಒಂದ್ ಹೇಳ್ತೀನಿ,
ಅಶ್ವಿನಿ ಅವ್ರು ಕಟ್ ಮಾಡಿದ್ರು ಒಂದೇ ಬ್ಲಡ್, ರಕ್ಷಿತನ್ ಕಟ್ ಮಾಡಿದ್ರು ಒಂದೇ ಬ್ಲಡ್. ಇಲ್ಲಿ ಜಾತಿ ಭೇದ ಭಾವ ಅನ್ನೋದು ಯಾವುದೂ ಇಲ್ಲ ಸರ್. ಓಕೆನಾ? ನಾವೆಲ್ಲರೂ ಒಂದೇ ಧರ್ಮ, ನಾವೆಲ್ಲ ಕುಡಿಯೋದು ತಿನ್ನೋದು ಒಂದೇ ಅನ್ನ, ಕುಡಿಯೋದು ಒಂದೇ ನೀರು, ಕುಡಿಯೋದು ಒಂದೇ ಗಾಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲರೂ ಒಂದೇ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಇದಾಗಿತ್ತು ಜಿ ಪವರ್ನ ಆಡಿಷನ್ ಕೊಡಕ್ ಬಂದಾಗ ಒಂದು ಕಂಟೆಂಟ್ ತಗೋಬೇಕು ಅಂತ ತಗೊಂಡಿತ್ತು ಅಂತ ಹೇಳಿ. ಎಸ್, ಇದಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.